ಪಟ್ಟಿದೀವಿ ಗೊತ್ತಾ ಮನೆ ಕಾಡಾಗ. ಅವಾಗ ಯಾರು ಇಲ್ಲ, ನಾವೆಲ್ಲ 7 ವರ್ಷ 6 ವರ್ಷ ಮಕ್ಕಳು ಎಲ್ಲ ಚಿಕ್ಕವರು ಹಿಂಗೆಲ್ಲ ಆಗಿ ನಾವು ಬಸ್ತಾನದಲ್ಲಿ ಇಷ್ಟು ವರ್ಷಗಳಿಂದ ನಾವು ವನವಾಸ ಮಾಡ್ತಾ ಇದ್ದೀವಿ. ಒಬ್ರಿಗೂ ಯಾರಿಗೂ ಒಂದು ನಿಯತ್ ಬೇಡ್ವಾ? ಅಲ್ಲ ಇಷ್ಟೊಂದು ಮಾಡ್ಕೊಂಡು ಇವತ್ತು ಸ್ಟೇಷನ್ ಆಗಿ ಹೇಳ್ತಾನೆ 1 ವರ್ಷ ಅಂತ ಹೇಳ್ತಾನೆ. 1 ವರ್ಷದಾಗೆ ಸ್ಟಾರ್ಟ್ ಮಾಡ್ಕೊಡ್ರಿ, ನಾನು ರೆಡಿ ಮಾಡಿದ್ದೀನಿ. 1 ವರ್ಷ ಅಂತ ಹೇಳ್ತಾನೆ. ನಿಯತ್ ಬೇಡ. ಯಾರು ನೋಡಿದ್ರೆ ಯಾರ ಏನಂತಾರೆ, ಯಾರ ಕೇಳಿದ್ರೆ ಏನಂತಾರೆ, ಅವೆಲ್ಲ ಇದ್ ಬೇಡವಾ? ಗೊತ್ತಾಗಲ್ವಾ? ಅಲ್ಲಣ್ಣ, ಜನ ಗೊತ್ತಾಗಲ್ಲ. ಈ ಒಂದು 10 ಊರಲ್ಲಿ ಯಾರನ್ನ ಹೇಳ್ಬಿಡ್ಲಿ ಬಂದು, ಯಾರ್ದಪ್ಪ ಜಮೀನು ಅಂದ್ರೆ ಎಂಥವ್ರದ್ದು ಏನು ಅಂತ. ನಾವು ಆವತ್ತಿಂದ ಏನು ಇಲ್ಲಿ ಹಸ್ಗಳು ಮೇಯಿಸ್ಕೊಂಡು ಬೆಳೆ ಏನೋ ಒಂದು ಅಷ್ಟೇ ಬೆಳೆ ಬೆಳ್ಕೊಂಡು ಏನೋ ಜೀವನ ಮಾಡ್ತಾ ಇದ್ದೀವಿ. ನೀರಿಲ್ಲ ಏನಿಲ್ಲ. ಆವತ್ತಿಂದ ನಾನು ಅಲ್ಲಿ ಮನೆ ಕಟ್ಕೊಂಡು ಅಲ್ಲಿ ಸ್ವಲ್ಪ ದೇವಸ್ಥಾನ ಕಟ್ಕೊಂಡು ವನವಾಸ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ನಮ್ಮ ನೋಡು, ನಮ್ಮಪ್ಪ ನಾನು ಇಷ್ಟುತ್ತ ಹುಡುಗ, ನಮ್ಮ ಅಪ್ಪನ ಸತ್ತೋದ. ನಾವೇನಾಗ್ಬೇಕು? ಆವಾಗ ಮನೆಯೆಲ್ಲ ಕೆಡ್ಕೊಂಡು ಊರ್ಗ್ ಹೋಗಿ ದಿಬ್ಬ ಹೋಗೋದಿಕ್ಕೆ ಮನೆಗೆ ಊರ್ಗೆ. ನಮ್ಮ ಹತ್ರ 2 ಹಸುಗಳಿತ್ತು. ಹಸುಗಳನ್ನ ಮಾರ್ಬಿಟ್ಟು ಆ ಬೋಗದಿಗೆ ಹಾಕೊಂಡು ಮನೆ ವನವಾಸ ಮಾಡಿದ್ದೀವಿ. ವನವಾಸ ಮಾಡಿದ್ದೀವಿ. ಆಮೇಲೆ ನಾವು ಇನ್ನೇನ್ ಮಾಡೋದು? ಊಟಕ್ಕೆ ಬಡಿಸ್ತಾನ. ಆವಾಗ ಏನ್ ಮಾಡೋದು? ನಮ್ಮ ತಾಯಿ ಮಕ್ಕಳು 5 ಜನ, ನಾವು 5 ಜನ ಮಕ್ಕಳು, ಯಾರು ನೋಡೋರಿಲ್ಲ. ಆವಾಗ ನಾವು ಎಲ್ಲ ಅಲ್ಲೇ ಪೂರಿ ಮಿಷಿನ್ಗು ಅಲ್ಲಿ ಇಲ್ಲೇ ಹಸ್ಕೊಂಡು ಮೇಯಿಸ್ಕೊಂಡು ಪೂರಿ ಮೇಯಿಸ್ಕೊಂಡು ಜೀವನ ಮಾಡ್ಕೊಂಡು ವನವಾಸ ಮಾಡ್ತಾ ಇದ್ದೀವಿ. ಯಾರಿಗೂ ಗೊತ್ತಿಲ್ಲ ಇದು. ನಾವೇನ್ ಗೊತ್ತಾ, ಈ ಕಾಡಲ್ಲಿ ಇದ್ದೀವಲ್ಲ, ಕಾಡಲ್ಲಿ ಇದ್ದೀವಿ. ಯಾರೋ ಅದೇನೋ ನಮ್ಮವರೇ ನಮ್ಗಾಗಿಲ್ಲ, ನಮ್ಮವರೇ ನಮ್ಗೆ ತಿರುಗಾಗೋಗ್ಬಿಟ್ರು. ಇಲ್ಲ ಆಮೇಲೆ ನಮ್ಮ ಜಮೀನಾಗೆ ನಮ್ಮ ಮನೆಗೆ ಕಳ್ತನ ಮಾಡ್ಬಿಟ್ರು. ನಾನು ಊರ್ಗೋದ್ಮೇಲೆ ನಮ್ಮ ಮನೆಗೆ ಕಳ್ತನ ಮಾಡ್ಬಿಟ್ರು. ಹಂಗ ವನವಾಸ ಪಟ್ಕೊಂಡು ಹೋಗಿದ್ದೀವಿ ನಾವು. ಅಂತ ಇದು ಪರಿಸ್ಥಿತಿ ನಾವು ಇರೋದು. 52 ಸಮಯ ಇದು. 52 ಸಮಯ. 52. 3 ಎಕರೆ 20 ಗುಂಟೆ ಸಮಯ. ಇಲ್ಲೇ ಫಸ್ಟ್ ಮನೆ ನೀವು ಕಟ್ತಾ ಇದ್ದೀವಿ ನೋಡಿ ಸಮಯ. ಇಲ್ಲೇ ನಮ್ಮ ತಂದೆ ಹಾಕಿರೋದು ಹುಣಸೆ ಮರ, ಅದು ಹಾಕಿರೋದು. ಇಲ್ಲೇ ಗುಡ್ಸು ಮನೆ ಇದ್ದಿದ್ದು. ಇಲ್ಲಿ ವನವಾಸ ಪಟ್ಕೊಂಡು ನಾವ್ ಇದ್ ಮಾಡಿದ್ದು. ಇಲ್ಲಿ ನಮ್ಮಪ್ಪ ಒಂದ್ ಬೀಳ್ಬಾವಿ ಹೊಡೆದಿದ್ದ. ನೀರ್ಗಿಲ್ಲ ಬಡ್ಸ್ತಾನ. ಅವಾಗ ನೀರ್ಗಿರಿ ಇರ್ಲಿಲ್ಲ, ಸರಿಯಾಗಿತ್ತು. ಆವಾಗ ನೀರು ಏನೋ ಸಿಕ್ಕೋಯ್ತು. ಏನೋ ಒಂದಷ್ಟು ನೀರ್ಗೆ ಒಂದ್ ಜೀವನ ಮಾಡ್ಕೊಂಡು ಇದ್ವಿ. ಅದು ಕುಡಿಯೋ ನೀರ್ಗೆ ಅಷ್ಟೇ, ಇನ್ನೇನ್ ಬೆಳೆಯಕ್ಕಲ್ಲ, ಏನಿಲ್ಲ. ಮಳೆ ಬೆಳೆಗೆ ಏನೋ ಜೀವನ ಮಾಡ್ತಾ ಇದ್ದೀವಿ. ಇನ್ನೇನು ಇಲ್ಲ ನಮ್ಗೆ. ನಾವ್ 5 ಜನ ಮಕ್ಕಳು. ನಾವ್ ಏನ್ ತಿನ್ನೋಣ? ಊರಲ್ಲಿ ಹೋಗಿ ವನವಾಸ ಮಾಡ್ಕೊಂಡು ನೋಡು. ನಮ್ಮ ಅಪ್ಪ ಮಡಗಿರೋದು ಮಂಗೆ ಮರ. ಆ ಮಂಗೆ ಮರದ ಹತ್ರನೇ ನಮ್ಮ ಅಪ್ಪನ ತೋರಿಸ್ತೀನಿ ನೋಡಿರಿ. ಸಮಾಧಿ ನಿಮ್ಮ ಅಮ್ಮಂದು ಸಮಾಧಿ. ನಮ್ಮ ಅಪ್ಪಂದು, ನಮ್ಮ ಅಮ್ಮಂದು, ನಮ್ಮ ಅಪ್ಪಂದು. ಅಯ್ಯೋ ಏನ್ ಸಮಾಧಿ ಮಾಡಿದಿರಲ್ಲ, ಅದು ಎಷ್ಟು ವರ್ಷ ಆಗಿದೆ? ಸ್ವಾಮಿ ನಾನು ಒಂದು 7 ವರ್ಷ ಬುಡ್ಕ ಸ್ವಾಮಿ. ಅವಾಗ 7 ವರ್ಷ ಬುಡ್ಕ. ಅವಾಗ ಇವಾಗ ನನ್ಗೆ 57-60 ವರ್ಷ ಆಗೈತು. 55 ವರ್ಷ ಮೇಲೆ ಆಗಿದೆ ಈ ಸಮಾಧಿ ಮಾಡಿ. 7 ವರ್ಷ ಬುಡ್ಕ. ನಮ್ಮಪ್ಪ ಸತ್ತಾಗ ನಂಗೆ ಇದು ತಿಳುವಳಿಕೆನೇ ಇಲ್ಲ. ತಿಳುವಳಿಕೆ ಇಲ್ಲ. ಫಸ್ಟ್ ಸರ್ವೆ ನಂಬರ್ 24. ಫಸ್ಟ್ ಇದ್ದಿದ್ದು 24 ಸರ್ವೆ ನಂಬರು. ಆಮೇಲೆ ಪೋಡಿ ಆಗಿ ಬಂದಿರೋದು 51, 52, 45 58ವರೆಗೂ. ಹೊಸ ನಂಬರ್ ಬಂದ್ಮೇಲೆ ನೀವು ತಗೊಂಡಿದ್ದು ಅಲ್ವಾ? ನಮ್ಮ ಅಕ್ಕ ಸಮಾಧಿ ಇದು. ನಮ್ಮ ಅಪ್ಪನ ಸಮಾಧಿ, ನಮ್ಮ ಅಕ್ಕ ಸಮಾಧಿ, ನಮ್ಮ ತಾಯಿ ಸಮಾಧಿ. ಇಲ್ಲಿ ಈ ಕಡೆ ನನ್ನ ತಮ್ಮ ಸಮಾಧಿ. ಇಷ್ಟು ವರ್ಷಗಳಿಂದ ನಾನು ಈ ವನವಾಸ ಪಟ್ಕೊಂಡು ಇದೆಲ್ಲ ಏನೋ ವ್ಯವಸಾಯ ಮಾಡ್ತಾ ಇದ್ರೆ ಅದ್ರಲ್ಲಿ ಮಣ್ಣಾಗ್ತಾವ್ರಲ್ಲ ಸಮಯ. ಹೈಕೋರ್ಟ್ ಹೋಗಿದ್ರ? ಹೈಕೋರ್ಟ್ ಹೋಗಿದ್ದೀನಿ. AC ಅಲ್ಲಿ ಹಿಂಗಾಗೋಯ್ತು. AC ಅಲ್ಲಿ ಇದು ಮಾಡ್ಬಿಟ್ರೆ AC ಅಲ್ಲಿ ನೋಟಿಸೇ ಬಂದಿಲ್ಲ. ನಮ್ಗೆ ಗೊತ್ತಿಲ್ಲ ಏನಂತ
ಬರವಣಿಗೆ ಇಲ್ಲ ಯಾವ್ದಂತ ಗೊತ್ತಿಲ್ಲ. ನೀವು ವಿಕಲಚೇತನರಾಗಿರ್ತೀರಲ್ಲ ಈ ಹ್ಯಾಂಡಿಕ್ಯಾಪ್ಟ್ ಆಗಿ ಎಷ್ಟು ವರ್ಷದಿಂದ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀರಾ? ನಾನು ಹುಟ್ಟಿದಾಗಿಂದ ಹ್ಯಾಂಡಿಕ್ಯಾಪ್ಟ್ ಸರ್. 2 ಕಾಲು ಕಣ್ಕಾಲು. 2 ಕಾಲು ತೊಂದ್ರೆ ಇದೆ. 2 ಕಾಲು ಕಣ್ಕಾಲು ಸ್ವಾಮಿ. ತೋರಿಸ್ತೀನಿ. ಇಲ್ಲ ಇರ್ಲಿ. ಅಲ್ಲ ಬಿಡ್ರಿ. ತೋರಿಸ್ತೀನಿ ಸ್ವಾಮಿ. ಏನು ಆತರ ಇದೇನು ಕಳ್ತನ ಏನಿಲ್ಲ. ಯಾರ ಹತ್ರ ಏನೋ ಇದು ಮಾಡಿದೇನಿಲ್ಲ. ಯಾರ ಹತ್ರ ಬಗೆಸ್ಕೊಂಡಿರೋದೆಲ್ಲ ಏನಿಲ್ಲ. ನನ್ನ ಪರಿಸ್ಥಿತಿ ನೋಡ್ರೆ ನೋಡಿ ಯಾವ ತರ ಇದ್ದೀನಿ ಅಂತ. ಇರ್ಲಿ ಸರಿ ಇರ್ಲಿ. ನಮ್ಮ ಪರಿಸ್ಥಿತಿ ನೋಡ್ರಿ ಈ ತರ ಇದ್ದೀನಿ. ಹ್ಯಾಂಡಿಕ್ಯಾಪ್ಟ್. ನಾವೇನು ಹುಟ್ಟಿ ಬೆಳೆದು ನಾವು ಈ ತರ ನೋಡಿ ಈ ತರ ಈ ರೀತಿ ಇರೋದು ನಾನು. ಹ್ಯಾಂಡಿಕ್ಯಾಪ್ಟ್. ಏನು ನಮ್ಗೆ ಇದಿಲ್ಲ. ಯಾವ ಗವರ್ಮೆಂಟ್ ಏನು ಇಲ್ಲ ಮಾಡ್ಕೊಟ್ಟಿಲ್ಲ, ಏನಿಲ್ಲ. ಇವಾಗ ಮುಂದೆ ಇಲ್ಲ. ಈ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ಅವರು ವೆಂಕಟನಬೋವಿ ಅಂತ ಕೂತವ್ರಲ್ಲಣ್ಣ, ಈ ಜಮೀನ್ಗೆ ವಾರಸ್ದಾರ ನಾವು ಅಂತ ಹೇಳ್ತಾವ್ರೆ. ನೀವು ಪತ್ರಗಳೇನ ಮಾಡ್ಕೊಂಡಿದ್ದೀರಾ ನಿಮ್ಗೆ ಆಗಿರೋಂಥದ್ದು? ಆವಾಗಿನ ಕಾಲದಲ್ಲಿ 24 ಗೋಮಾಳ ಇದ್ದಾಗ ಇದು ದರ್ಖಾಸ್ತಲ್ಲ ಆಯ್ತಲ್ಲ, ನಿಮ್ಗೆ ಅವ್ರು ಯಾರನ್ನ ಮಾರಿರೋದಾಗ್ಲಿ ನಿಮ್ ಹತ್ರ ಪತ್ರಗಳೇನ ಇದಾವ? ಐತೆ ಸ್ವಾಮಿ. ತೋರ್ಸ್ರಿ. ನಮ್ಮ ಅಪ್ಪನು ತಗೊಂಡವನೆ. ಯಾರ ಹತ್ರ ತಗೊಂಡ್ರು? ಆನೆಕಲ್ಲು ಶಂಕರಪ್ಪನ ಹತ್ರ. ಆನೆಕಲ್ಲು ಶಂಕರಪ್ಪನ ಹತ್ರ ತಗೊಂಡವನೆ. ಶಂಕರಪ್ಪನ ಹತ್ರ ತಗೊಂಡ ಮೇಲೆ ನಮ್ಮ ಆ ಪೇಪರ್ ಮೇಲೆ ಪೇಪರ್ ತೋರ್ಸು ನೋಡಿ ಸ್ವಾಮಿ. ಆನೆಕಲ್ ಶಂಕರಪ್ಪನ ಹತ್ರ. ಆನೆಕಲ್ ಶಂಕರಪ್ಪನ ಹತ್ರ ನೀವು ತಗೊಂಡಿರೋದು? ನಾವ್ ತಗೊಂಡಿರೋದು. ಊನ್ ಪಾಪ ತಗೊಂಡಿರೋದು. ಎಷ್ಟನೇ ಇಸ್ವಿ ಇದು? 1967. 67ರಲ್ಲಿ ಶಂಕರಪ್ಪನ ಕಡೆಯಿಂದ ನೀವು ಪರ್ಚೇಸಿಂಗ್ ಮಾಡಿದ್ದೀರಾ? ಆಮೇಲೆ ಅದರಿಂದ ಯಾರನ್ನ ಅವ್ರ ಯಾರನ್ನ ಮಾರಿದಾರ? ಅವ್ರಿಗೆ ಮಾರಿರೋದು ಅವ್ರು ಬೇರೆಯವ್ರು ಮಾರೋರಂತೆ. ಅವ್ರು ಯಾರು? ಅವ್ರು ಯಾರು ಅಂತ ನಾನ್ ಓದಿಲ್ಲ ಸಮಯ. ಅವ್ರ ಪೇಪರು ಇಲ್ಲಿ ಒಂದು ವೆಂಕಟನಬೋವಿ ಅಂತ ಐತೆ. ವೆಂಕಟನಬೋವಿ ಅಂತ ಅವ್ರೆ. ಅವ್ರಿಗೆ ಮಾರಿರೋದು ಯಾರಿಗೆ? ಶಂಕರಪ್ಪನ್ಗೆ. ಭೂನ್ ಪಾಪಯ್ಯ ಮಾರಿರೋದು. ಭೂನ್ ಪಾಪಯ್ಯ ನಮ್ಗೆ ಶಂಕರಪ್ಪನ ಮಾರೋದು. ಶಂಕರಪ್ಪನ ಕಡೆಯಿಂದ ಊದ್ ಪಾಪಯ್ಯನ ಕಡೆಯಿಂದ ನಿಮ್ಗೆ ಆಗಿರೋದು. ಸರ್ ಆಯ್ತು. 66 67 ಫಸ್ಟ್ ಇದ್ದಿದ್ದು 24 ಇದ್ದಿದ್ದು ಕೋಡಿ ಆಗಿ ಆಮೇಲೆ 10 ನಂಬರ್ 49ರಿಂದ 58 ಗಂಟೆ ಕೋಡಿ ಆದ್ಮೇಲೆ ಎಲ್ಲ 48ರಿಂದ 58ವರೆಗೂ ಬಂತು. ಇವಾಗ ಹೈಕೋರ್ಟ್ ಅಲ್ಲಿ ಕೇಸ್ ಇದ್ರು ಸಹ ಬಹಳ ಹಿಂಸೆ ಕೊಡ್ತಾವ್ರೆ ಸಮಯ. ಇವ್ ಮೊನ್ನೆ ಸ್ಟೇಷನ್ ಅಲ್ಲಿ ಹೇಳ್ತಾರೆ, ನೀನ್ ಒಂದೇ ವರ್ಷ ಇರೋದು ಇಲ್ಲಿ, 1 ವರ್ಷದಿಂದ ಇರೋದು, ಜೋಪ್ಲಿ ಹಾಕೊಂಡು 1 ವರ್ಷದಿಂದ ಇರೋದು ಅಂತ ಹೇಳ್ತಾರೆ. ಮತ್ತೆ ಈ ಸಮಾಧಿಗಳೆಲ್ಲ ಹೆಂಗ್ ಬಂದ್ಬಿಡ್ತವೆ? ಈ ಸಮಾಧಿಗಳ 50 60 ವರ್ಷದ ಸಮಾಧಿಗಳಿಲ್ವಾ? 1 ವರ್ಷದಿಂದ ಆಗಿರವ ಇವು ಸಮಾಧಿಗಳು. ನಿಮ್ ತಾಯಿ ಹೆಸರೇನು? ನಮ್ ತಾಯಿ ರಾಮಕ್ಕ. 1 ವರ್ಷ ಸಮಾಧಿಗಳಿವೆಲ್ಲ ನೋಡಿ ಪರಿಶೀಲನೆ ಮಾಡಿ. ಹಂಗಾರೆ ಅವ್ರ ಪೊಲೀಸರು ಏನಂದ್ರು? ಪರಿಶೀಲನೆ ಮಾಡ್ಲಿ ಸ್ವಾಮಿ. ಏನಿಲ್ಲ, ಬಂದು ನೋಡ್ಲಿ, ಜಾಗಕ್ಕೆ ಬಂದು ನೋಡ್ಬೇಕು, ಮಾತಾಡ್ಲಿ. ಅಲ್ಲ ಈ ಹತ್ತೂರು ಬೇಕಾದ್ರೆ ಪರಿಶೀಲನೆ ಮಾಡ್ಕೊತಾನೆ ಅವರು. ದಾಖಲೆ ಪರಿಶೀಲನೆ ಮಾಡೋದು ಏನಿಲ್ಲ. ಇವಾಗ ನಮ್ಗೆ ಬೋಧ ಬರ ಇಲ್ಲ, ಏನು ಇಲ್ಲ. ನಮ್ಗೆ ಏನು ಅಂತ ಗೊತ್ತಾಗಲ್ಲ. ಪೊಲೀಸ್ನವರು ಸಿವಿಲ್ ಪ್ರಾಪರ್ಟಿ ಎಂಟ್ರಿ ಹೆಂಗಾದ್ರು ಅಂದ್ರೆ ಏನ್ ಸಮಯ ಎಲ್ಲ ದುಡ್ಡು ಮೇಲೆ ಮಾಡ್ಕೊಂತಾರೆ. ಅವತ್ತು ನಿಮ್ ಮನೆ ತಾವ್ ನಿಮ್ ಮನೆ ತಾವ್ ಗಲಾಟೆ ಏನ್ ಮಾಡಿದ್ರ? ಎಂಟ್ರಿ ಆಗಲ್ಲ ಅಂತ ಏನ್ ಹೇಳಿದವ್ರು? ಏನು ಇಲ್ಲ, ಏನು ಹೇಳ್ತಾ ಇಲ್ಲ. ನಿಮ್ ದಾಖಲೆ ತಕೊಂಬರ್ರಿ, ನಿಮ್ದು ಏನಿಲ್ಲ ಅಂತೆ ನೋಡಿ, ಅವ್ರದಂತೆ ಅಂತ ಹೇಳ್ತಾರೆ. ಅವ್ರದಂತ ಹೇಳ್ತಾರೆ. ಅವ್ರನ್ನ ಏನ್ ಮಕ್ಕಳು ಅವ್ರು ಎಲ್ಲ ಬರ್ಕೊಂಡ್ರು. ಸೈನ್ ಮಾಡಪ್ಪ ಅಂದ್ರು, ಮಾಡ್ಬಿಟ್ಟೆ ನಾನು ಬಂದೆ ಅಷ್ಟೇ. ಏನ್ ಮಾಡೋಣ? ವಿಧಿ ಇಲ್ಲ. ಗೊತ್ತಿಲ್ಲ ಬೇಕಾಗಿತ್ತು. ಏನಂತ ಹೇಳಿ ನನ್ಗೆ ಏನ್ ನಿಮ್ ಬರ್ತಿದ್ರು ನನಗೆ ಗೊತ್ತಿಲ್ಲ. ನಾನೇ ಸೈನ್ ಮಾಡ್ಬೇಕು ನಾನು ಅಪ್ಪ ಎಲ್ಲ ಅದೇ ಸ್ಟೇಷನ್ ಹೋಗೋದ್ರೆ ನಮ್ಮಂತವ್ರಿಗೆ ಭಯ. ಈಗ 60 100 ವರ್ಷ ಅಂತ ಹೇಳ್ತಾ ಇದೀಯಾ ನೀನ್? ಅದಾಗ ಏನ್ ಬರ್ತಿದ್ಯಾ ನೀನ್ ಸೈನ್ ಹಾಕಿಲ್ಲ? ಏನ್ ಬರ್ತಾರೆ ಅವ್ರು ಏನನ್ನ ಬರ್ಕೊಳ್ಳಿ, ಸೈನ್ ಮಾಡುವ ಅಂದ್ರೆ ಮಾಡ್ಬೇಕು. ಇನ್ನೇನ್ ಮಾಡ್ತೀಯ? ಈಗ ಅಲ್ಲ ನಮ್ಮಂತವ್ರು ಇವಾಗ ನಾನ್ ಸೈನ್ ಮಾಡಕ್ ಬರಲ್ಲ. ಹೆಬ್ಬೆಟ್ ಹೊತ್ತವ್ನು. ಹೆಬ್ಬೆಟ್ ಹೊತ್ತವ್ನು. ಏನಂತ ಹೇಳಿ ನಾನು? ಏನಂತ ಹೇಳ್ಬೇಕು ಸಮಯ? ಏನಂತ ಹೇಳ್ಬೇಕು ಹೇಳಿ?
ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವರು ಸಿವಿಲ್ ಪ್ರಾಪರ್ಟಿ ನಾವು ಬರಲ್ಲ ಅಂತ ಹೇಳಿಲ್ಲ ಅವ್ರು. ಏನು ಹೇಳಿಲ್ಲ ಅಪ್ಪ ಏನನ್ನ ಕಿತ್ಲಾಡ್ರೆ ನೋಡಪ್ಪ ನೀವು ಆಮೇಲೆ ಅಲ್ಲಿ ಗಂಟ ನಾವು ಬರ್ಬೇಕಾಗ್ತದೆ ಅಂತ ಪೇಪರ್ ಪರಿಶೀಲನೆ ಮಾಡಿಲ್ಲ ಅವರು. ಪರಿಶೀಲನೆ ಇಲ್ಲಿ ಬಂದು ಏನು ಮಾಡಿಲ್ಲ. ಅಲ್ಲಿ ಬಂದು ನಾನು ಹೇಳಿದ್ದೆ ಅಲ್ಲೇನೋ ಬಂದು ಪರಿಶೀಲನೆ ಮಾಡಿ ಸರ್, ಬಂದ್ ನೋಡಿ ಅಲ್ಲಿ ಏನಂತ 1 ವರ್ಷ ಅಂತ ಇವ್ರು ಹೇಳ್ತಾ ಇರೋದ. 1 ವರ್ಷ ಅಂತ ನೀವ್ ಬಂದ್ ನೋಡ್ಬಿಟ್ರೆ ಅದಕ್ಕೆ ನಾನು ಆ ಜಾಗನೇ ಬೇಡ ನಂಗೆ ಬಿಟ್ಬಿಡ್ತೀನಿ. ನೀವು ಯಾರನ್ನು ಬೈಲ್ಲ, ಯಾರನ್ನು ನಾನು ಬೈದು ಸುಮ್ನೆ ಕಂಪ್ಲೇಂಟ್ ಕೊಟ್ಟವ್ರೆ. ಸುಮ್ನೆ ನೋಡ ಬಂದು ನಾನು ಇವಾಗ ಗುಳ್ಮೆ ನಾವೇ ಮಾಡ್ಕೊಂತೀವಿ. ಟೋಟಲ್ ನಮ್ಗಾಗೋಗ್ಬಿಟ್ಟೈತೆ. AC ಇಲ್ಲಿ ನಮ್ಗಾಗೈತೆ, DC ಇಲ್ಲಿ ನಮ್ಗಾಗೈತೆ. ಅವ್ರ ಪಾಣಿಯಲ್ಲಿ OS ಅವ್ರು ಕೂತಿರೋದು ಏನಿಲ್ಲ ಅವ್ರಿಗೆ. ಏನೋ ಪೊಲೀಸ್ ನೋಡ್ಬೋದಾಯ್ತಲ್ಲ, ನೋಡ್ರಿ ಇದು OS ನಂಬರ್ ಕೂತೈತೆ, OS ನಂಬರ್ ಕೂತಿರ್ಬೇಕಾದ್ರೆ ನಿಮ್ದು ಅಥೋರಿಟಿ ಮಾತಾಡಕ್ ಅಥೋರಿಟಿ ಇಲ್ಲ ಅಂತ ಹೇಳ್ಬೋದಾಯ್ತಲ್ಲ ಅವ್ರು. ಹೇಳ್ಬೋದಾಗಿತ್ತು. ಇವಾಗ ನಾನು ಏನೋ ಓದಿದ್ರೆ ನೋಡಿ ಈ ತರ ಪೇಪರ್ ಹಿಂಗೈತೆ ಅಂತ ಹೇಳ್ಬೋದಲ್ಲ. ಈಗ ಅವರು ಇನ್ಸ್ಪೆಕ್ಟರ್ ಅಂದ್ಮೇಲೆ ಅವರು ಎಲ್ಲಾ ಕಾನೂನು ಗೊತ್ತಿರ್ತದೆ ಎಲ್ಲ ಕಾನೂನು ಅಲ್ವಾ. ಅವರು ಯಾರ ಪ್ರಶ್ನೆ ಕೊಡ್ಬೇಕು, ಯಾರಿಗೆ ರಕ್ಷಣೆ ಕೊಡ್ಬೇಕು, ಏನಂತ ಪರಿಶೀಲನೆ ಮಾಡ್ಬೇಕು. ಏನಂತ ಪರಿಶೀಲನೆ ಮಾಡ್ಬಿಟ್ಟು ನೋಡಪ್ಪ ನೀನು ಅವರೇ ಆಗ್ಲಿ ಮಾತಾಡೋದು, ನಾನೇ ಆಗ್ಲಿ ಮಾತಾಡೋದು, ಯಾರ 10 ಜನ ಆಗ್ಲಿ ನೋಡು ಹೋಗಿ ನೋಡೋಣ, ಹೋಗಿ ನೋಡ್ಬಿಟ್ಟು ಅದೇನಪ್ಪ ಅದು ಅವ್ರಿಗೆ ನ್ಯಾಯನೋ ನ್ಯಾಯ ಕೊಡ್ಸ್ಬೇಕು. ಇಲ್ಲ ಇವ್ರ ತಪ್ಪ ಅವ್ರ ತಪ್ಪ ಅಂತ ಹೇಳಿ ಅದು ಒಪ್ಕೊಳ್ಳೋಣ. ಸುಮ್ನೆ ಇವ್ರು ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ನಾನ್ ಜಮೀನು ಇವಾಗ ನಾನೇ ಮಾಡ್ತೀನಿ ಜಮೀನು, ನೀನ್ ಉಳಕ್ ಹೋಗಿ ನೀನ್ ಬಿತ್ತನಾಕ್ ಬಂದ್ರೆ ನಾನು ಉಳಿಸ್ತೀನಿ ಜಮೀನು. ಜಮೀನ್ಗೆ ನಾನೇ ಬಂದು ಇಳಿತೀನಿ ಅಂತ ಅಲ್ಲೇ ಹೇಳ್ತಾವ್ರಲ್ಲ. ಇವಾಗ ನೀವು ಹೈಕೋರ್ಟ್ ಹೋಗಿದ್ದೀರಲ್ಲಣ್ಣ, ಇವಾಗ ಹೈಕೋರ್ಟ್ ಅಲ್ಲಿ ಇವಾಗ ಹೋರಾಟ ಮಾಡ್ತಾ ಇದ್ದೀರಲ್ಲ, ನೀವು ಹಂಗೆ ಮುಂದುವರಿತೀರಾ ಇಲ್ಲ ಇವ್ರು ಏನನ್ನ ಬಿಟ್ಕೊಡೋದೇನ ಇದೆಯಾ? ಇಲ್ಲ ಸರ್, ಬಿಟ್ಕೊಡಕ್ ಆಗತ್ತ ಸರ್? ಬಿಟ್ಕೊಡಕ್ ಆಗಲ್ಲ. ಏನ್ ಸರ್ ನಾವೇನ್ ತಪ್ಪು ಮಾಡಿದ್ದೇವೆ ಸರ್? ಏನ್ ಸರ್ ನಾವು CID ತಗೊಂಡಿದ್ದೀವಿ ಸರ್. ನಾನು ಒಬ್ರ ಹತ್ರ ಮೋಸ ಮಾಡ್ಬಿಟ್ರೆ ನಾನು ತಕೊಂಡಿಲ್ಲ. ಒಬ್ರ ಹತ್ರ ಮೋಸ ಮಾಡ್ಬಿಟ್ರೆ ನಾನು ತಗೊಂಡಿದ್ರೆ ಇಲ್ಲ ಯಾರ್ಗಾನ ಮೋಸ ಮಾಡಿ ಏನಾನ ಇದ್ ಮಾಡಿದ್ರೆ ಆವಾಗ ನಾನು ಅಯ್ಯೋ ಬಿಟ್ಬಿಡೋಣ, ಅವ್ರಿಗೂ ಬೇಕಾದ್ರೆ ಬಿಟ್ಬಿಡೋಣ ಸ್ವಲ್ಪ, ಇಲ್ಲ ನಾನು ಇದ್ ಮಾಡ್ಕೊಳ್ಳೋಣ ಅಂತ ಇದ್ ಮಾಡ್ತಾ ಇದ್ದೆ. ನಮ್ಮ ಅಪ್ಪ ಆವಾಗ ಎಷ್ಟು ಕಷ್ಟ, 1 ರೂಪಾಯಿಗೂ ಹಿಂಸೆ ಪಟ್ಟು ಆಸ್ತಿ ತಗ್ದವ್ರೆ. ಆವಾಗ ನಮ್ಗೆ ಎಷ್ಟು ಕಷ್ಟ ಇತ್ತು. ಊಟಕ್ಕಿಲ್ದಿರ ಕೂಲಿ ಮಾಡಕ್ ಹೋದ್ರೆ ಒಂದಿಷ್ಟು ಊಟ, ಇಲ್ಲಾಂದ್ರೆ ಅದು ಇಲ್ಲ ನಮ್ಗೆ. ಊಟ ಗಂಜಿ ಎಷ್ಟೋ ದಿವಸ ಗಂಜಿ ಕೊಡ್ಕೊಂಡಿದ್ದೀವಿ. ಹಂಗಾದ್ರೆ ನಿಮ್ದು ಕಾನೂನು ರೀತಿ ದಾಖಲೆ ಇದೆ, ಐತೆ. ಆದ್ರೂ ಸಹ AC-ನಲ್ಲಿ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ, DCಯಲ್ಲೂ ನ್ಯಾಯ ಸಿಗ್ಲಿಲ್ಲ. ಹೈಕೋರ್ಟ್ ಹೋಗಿದ್ರೆ ನ್ಯಾಯ ಸಿಕ್ಕಿಲ್ಲ ಅಂತಿಲ್ಲ. ಇವ್ರ ಜ್ಞಾನಕ್ಕೆ ಬರಂಗೇನೆ ಈಗ ದಾಖಲಾತಿಗಳನ್ನ ತಪ್ಪು ಮಾಹಿತಿ ಕೊಟ್ಟು ಏನೋ ಮಾಡಿದ್ರೆ ಸೃಷ್ಟಿ ಮಾಡವ್ರೆ. ಆಗ ಈಗ ದಾಖಲಾತಿ ಸಮೇತ ಈಗ ಹೈಕೋರ್ಟ್ ಹೋಗಿದ್ದೀರಾ? ದಾಖಲೆ ಸಮೇತ ಹೈಕೋರ್ಟ್ ಅಂತೆ ಏನ್ ಮಾಡ್ತಾನೋ ಆ ಸ್ವಾಮಿ ಭಗವಂತ, ಯಾರ ಕಣ್ಮ ಬಿಡ್ತಾನೋ ಏನ್ ಮಾಡ್ತಾನೋ ಮಾಡ್ಲಿ. ಏನ್ ಮಾಡಕ್ಕಾಗ್ತದೆ? ನಮ್ಮಂತ ಬಡವರು ಏನಂತ ಮಾಡಕ್ಕಾಗುತ್ತೆ? ಕಾಣಿಸಲ್ಲ ನಮ್ಗೆ.
ಎಲ್ಲ ನಮ್ದೇ ಹಸುಗಳು ಈ ಸಡ್ಡು ಇವೆಲ್ಲ ಇಂಥ ಬಸ್ತಾನಲ್ಲಿ ಇದ್ದೀವಿ. ಇವೆಲ್ಲ ನೋಡಿಕೊಂಡು ಈ ರೀತಿಯಲ್ಲಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದೀವಿ. ದೇವಸ್ಥಾನ ಕಟ್ಟಿದ್ದೀವಿ ನೋಡಿ. ಆ ಕಡೆ ಕೋಳಿ ಗಿಳ ಮೇಯಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಏನು ಅನುಕೂಲ ಇಲ್ಲ. ಇಲ್ಲಿ ಭೂಮಿ ಕಳ್ಳರು ಜಾಸ್ತಿ ಆಗೋಗ್ಬಿಟ್ಟವ್ರೆ. ಇವಾಗ ಭೂಮಿ ಕಳ್ಳರು ಜಾಸ್ತಿ ಆಗೋಗ್ಬಿಟ್ಟವ್ರೆ. ಏನು ಇವಾಗ ರೇಟ್ಗಳಾಗಿರೋದಕ್ಕೆ ನಮಗೆ ಭಾರಿ ಹಿಂಸೆ ಕೊಡ್ತಾವ್ರೆ. ನಾವು ಏನು ಬದುಕೋಣ ಬೇಡ ಅನಿಸ್ಬಿಟ್ಟೈತೆ. ನಾವು ಯಾವ ರೀತಿ ಬದುಕಬೇಕು ಅಂತ ನಮ್ಗೇನು ಗೊತ್ತಿಲ್ಲ. ಬದುಕಕ್ಕೆ ಅನ್ನೋದು ದಾರಿ ಕೊಡ್ತಾ ಇಲ್ಲ. ನಾವು ಯಾವ ರೀತಿ ಇರಬೇಕು ಇಂಥ ಜಾಗದಲ್ಲಿ ನಮಗೆ ಬೇಡ ಅನ್ಸ್ಬಿಟ್ಟೈತೆ. ನಾವು ಜೀವನ ಬೇಡ ಅನ್ಸ್ಬಿಟ್ಟೈತೆ. ನಮ್ಗೆ ಹೆಂಗೆ ಅಂತ ಕಾಲ ಮಾಡಬೇಕು ಅಂತ ನಮಗೆ ರಕ್ಷಣೆ ಬೇಕು. ಆ ರಕ್ಷಣೆ ಏನೋ ನೀವು ದಯವಿಟ್ಟು ಸ್ವಲ್ಪ ರಕ್ಷಣೆ ಕೊಟ್ಟರೆ ನಮ್ಗೇನೋ ಒಂದು ಅನುಕೂಲ ಆಗುತ್ತೆ. ಏನೋ ಒಂದು ಸಹಾಯ ಮಾಡಿಕೊಟ್ಟಂಗೆ ಆಗುತ್ತೆ. ನಾವು ಏನು ಮಾಡೋ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದನ್ನು ಏನೋ ನೋಡಿಕೊಂಡು ನೀವು ಒಂದು ಇದು ಮಾಡಬೇಕು. ಸಮಯ ನಿಮ್ಮನ್ನು ಬೇಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಭೂಮಿ ಕಳ್ಳರು ಜಾಸ್ತಿ ಆಗಿಬಿಟ್ಟವ್ರೆ. ಅದು ರಾತ್ರಿ ಹೊತ್ತು ಇರೋಕ್ಕೆ ಭಯ ಆಗುತ್ತೆ. ಭೂಮಿ ಕಳ್ಳರಾಗಿ ಏನ್ ಮಾಡ್ತಾ ಇದಾರೆ? ನಿಮ್ಗೆ ಏನ್ ತೊಂದರೆ ಕೊಟ್ಟಿದ್ದಾರೆ? ರಾತ್ರಿ ಹೊತ್ತು ಇರೋಕ್ಕೆ ಆಗಲ್ಲ. ಒಂದು ಭಯ. ಇಲ್ಲಿ ಮುಂಚೆ ಮನೆ ಭಯ. ಏನು ಮಾಡೋದು? ರಾತ್ರಿ ಎಲ್ಲ ನಿದ್ದೆ ಹೋಗಲ್ಲ. ರಾತ್ರಿ ಎಲ್ಲ ನಿದ್ದೆ ಇರಲ್ಲ. ಬೆಳಗ್ಗೆ ಹೊತ್ತು ಒಂದು 2 ಅವರ್ 1 ಅವರ್ ನಿದ್ದೆ ಹೋಗ್ಬೇಕು. ಇಲ್ಲಿ ಹಸ್ಕೊಂಡು ಮೇಯಿಸ್ಕೊಂಡಿರ್ಬೇಕು. ಭಯ ಆಗುತ್ತಂದ್ರೆ ಈಗ ಮೊನ್ನೆ ನೋಡಿದ್ರೆ ಒಂದು 2 ಸತಿ ಕಲ್ಗಳು ತೂರಾಟ ಎಲ್ಲ ಬಂದು ಅಲ್ಲಲ್ಲಿ ಬಂದು ಕುತ್ಕೊಂಡಿರ್ತಾರೆ. ಆಮೇಲೆ ನಾಯಿಗಳು ಸುಲಭಸ್ಕೊತವೆ. ನಾಯಿಗಳು ಬಂದು ಸುಲಭಸ್ಕೊಂಡಾಗ ಕಲ್ಗಳು ಬೀಸ್ತಾರೆ. ನಾಯಿಗಳಿಂದಾನೇ ನಾವು ಆವಾಗ ಎಚ್ಚರಿಕೆ ಕೊಟ್ಬಿಡ್ತಾರೆ ನಾಯಿಗಳು. ಆವಾಗ ಇನ್ನೇನ್ ಮಾಡೋದು? ಅಷ್ಟೊತ್ತಲ್ಲಿ ನಾವು ಎಲ್ಲಿ ಹೋಗೋದ? ಅಷ್ಟೊತ್ತಲ್ಲಿ ಹೋಗ್ಬೇಕಾದ್ರೆ ನಾನು ನಮ್ಮ ಹೆಂಗಸ್ರು ಇಬ್ಬರೇ ಇರೋದು. ನನ್ನ ಮಗನೊಬ್ನು ಅವ್ನು ಕೆಲ್ಸಕ್ಕೆ ನಾವೆಲ್ಲಿ ಹೋಗೋಣ? ಅಷ್ಟೊತ್ತಲ್ಲಿ ನಾನು ಅಲ್ಲಿ ದಾರಿಗೆಲ್ಲ ನಾವು ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೋಗ್ಬೇಕಾದ್ರೆ ಏನಾಗುತ್ತೆ? ಯಾರನ್ನ ಏನಾರ ಕಲ್ಲಲ್ಲಿ ಬಿಸ್ಬಿಡ್ತಾರೆ ನಾನು ಅಂತ ಭಯ. ನಮ್ಮಪ್ಪ ಸ್ವಲ್ಪ ಆವಾಗ ಇದು ಮುನಸ್ಪುರ್ನು ಆವಾಗ ಪೂಜೆ ಮಾಡ್ತಾ ಇದ್ದ ಚಿಕ್ಕದಾಗಿ. ಆಮೇಲೆ ನಮ್ಮ ಅಪ್ಪನ ಹೆಸರು ಇರಲಿ, ನಮ್ಮ ಅಪ್ಪನ ಹೆಸರು ಹಾಳು ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ಅಪ್ಪನ ಹೆಸರು ಕಟ್ಟಿದ್ದ. ಅದು ಬಂಡೆ ಫಸ್ಟು ಬಂಡೆ. ಇವಾಗ ಬಂದು ಪರಿಶೀಲನೆ ಮಾಡಲಿ. ಇವಾಗ ಬಂಡೆಗಳೇ ಇರೋದು, ಸುತ್ತು ಬಂಡೆಗಳೇ ಇರೋದು. ಪರಿಶೀಲನೆ ಮಾಡಲಿ, ಬಂದು ನೋಡಲಿ. ಆಮೇಲೆ ಏನಾಯ್ತು, ನಾನೇ ಮಾಡಿದೆ, ನಮ್ಮ ಅಪ್ಪನ ಹೆಸರು ಹಾಳು ಮಾಡಬಾರ್ದು, ಏನೋ ಒಂದಷ್ಟು ಗೂಡು ನಿಲ್ಲಕಣ, ಏನೋ ದೇವ್ರ ಕೈ ಮುಗಿಯೋಕೆ ಅಂತ ಒಂದು ಇದು ಮಾಡ್ತಾ ಇದ್ದೀನಿ. ಇನ್ನೂ ಮಾಡಿಲ್ಲ, ಮುಗಿಸಿಲ್ಲ. ಏನು ನೋಡಿ ಹಿಂಗೆ ಅರ್ಧರ್ಕೊಳೈತೆ. ಈ ಥರ ಮಾಡ್ಕೊಂಡಿದ್ದೀನಿ. ಏನೋ ಭಗವಂತ ಯಾವಾಗ ದಾರಿ ಕೊಡ್ತಾನೋ ಏನು ಮಾಡೋಕ್ಕಾಗಲ್ಲ. ಏನೋ ದಾರಿ ಕೊಟ್ಟಾಗ ಏನೋ ಮಾಡೋಣ ಅದಕ್ಕೆ. ಏನು ಯಾವ್ಯಾವ ಕಥೆಗಳು ನಮಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ನೆಮ್ಮದಿ ಇಲ್ಲ. ಮನೆಗೆ ನೆಮ್ಮದಿ ಇರೋಕ್ಕೂ ನೆಮ್ಮದಿ ಇಲ್ಲ. ಹಾಗೆ ಮನೆ ತಗೋರಿ. ನಮ್ಮದು ಮನೆ ನೋಡಿ, ಇದು ಏನೋ ಅಷ್ಟು ಗೂಡ್ನಿಲ್ಲ ಹಾಕ್ಕೊಂಡಿದ್ದೀನಿ. ನಮ್ಮದು ಮನೆ. ಹಸ್ಗಳ ಮನೆ ಇದು. ದೇವಸ್ಥಾನ ಇದು ನೋಡಿ. ಹಿಂಗೆ ವನವಾಸ ಪಡ್ಕೊಂಡು ಇಂಥ ಕಾಡಲ್ಲಿ ಇದು ಮಾಡ್ತಾಯಿದ್ದೀನಿ ನೋಡಿ. ನೀವೇ ಪರವಾಗಿಲ್ಲ, ಅದಕ್ಕೇನು ಎಲ್ರಿಗೂ ಒಂದೇ, ನಮ್ಮದೇ ಅಲ್ಲ, ಎಲ್ರಿಗೂ ಒಂದೇ ನೋಡಿ. ನೋಡಿ ಈ ಥರ ಸೆಡ್ ಹಾಕ್ಕೊಂಡು ಹಸ್ಗಳು ಅಲ್ಲಿ ಇದು ಮಾಡಿಕೊಂಡು ನೋಡಿ ಈ ಕಡೆ ಬಂದು ನೋಡಿ. ಪರವಾಗಿಲ್ಲ, ಎಲ್ಲ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಏನು ಮಾಡ್ತೀಯ? ಯಾವ್ದಾರು ಐತೆ ನಮಗೆ? ಏನು ಅನುಕೂಲ ಐತೆ? ಯಾವುದು ಆಸ್ತಿ ಮಾಡಿದ್ದೀನ? ಇವತ್ತು ₹1 ಆಸ್ತಿ ನಾನು ಮಾಡ್ಕೊಂಡಿಲ್ಲ. ಆವತ್ತಿಂದ ನಾನು ಬಿಡ್ದಾಗಿಂದ ನಾನು ಹಿಂಗೆ ಇದ್ದೀನಿ, ವನವಾಸ ಮಾಡಿಕೊಂಡು ಕೂಲಿ ಮಾಡಿಕೊಂಡು. ನಾನು ಹ್ಯಾಂಡಿಕ್ಯಾಪಿಟ್ಟು ನಾನು ಕೂಲಿನಲ್ಲಿ ಮಾಡಿಕೊಂಡು ನಮ್ಮ ಹೆಂಗಸರು ಕೂಲಿಗೆ ಹೋಗೋದು, ನಾನು ಸುಮೇಸೋದು, ಈ ಥರ ವನವಾಸ ಪಟ್ಕೊಂಡು ಈ ಥರ ಜೀವನ ಮಾಡ್ತಾಯಿದ್ದೀವಿ. ಏನು ಮಾಡೋಣ? ಯಾರು ನಮಗೆ ರಕ್ಷಣೆ? ನಮ್ಮ ಆನೇಕಲ್ ತಾಲೂಕಲ್ಲಿ ನೋಡಿ, ವಿಕಲಚೇತನರಾಗಿರೋರಿಗೆ ನೋಡಿ ಇಷ್ಟು ತೊಂದರೆ ಕೊಟ್ಟು ಪಾಪ ನಮ್ಮ ಹತ್ರ ನಮ್ಮ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಟ್ಟು
ನಮ್ಮನ್ನು ಕರೆಸಿ ನೋಡಿ ಕಷ್ಟ ಸುಖ ಹೇಳಿದ್ದಾರೆ. ದಯವಿಟ್ಟು ನಮ್ಮ ಆನೇಕಲ್ ಪೊಲೀಸ್ನವ್ರಿಗೆ ಫಸ್ಟು ನಾವು ಹೇಳ್ತಾ ಇರೋದು, ಸಿವಿಲ್ ಮ್ಯಾಟ್ರು ಒಂದು ರಾಜಕೀಯದವರು ಕೈ ಹಾಕ್ತಾರೆ ಅಂದ್ಬಿಟ್ಟು ಇವ್ರನ್ನ ಕರೆದು ಕುಂಡ್ರಿಸೋದೇ ಆಗಲಿ, ಇನ್ನೊಂದು ಮಾಡೋದೇ ಆಗಲಿ, ಕೋರ್ಟಲ್ಲಿ ಹೈಕೋರ್ಟಲ್ಲಿ ಸ್ಟೇ ಆಗಿದೆ. ಮತ್ತು ಇವ್ರನ್ನ ವಿಚಾರಣೆ ಕರೆಸ್ತೀನಿ ಅಂದ್ಬಿಟ್ಟು ಕರೆಸಿ ಸಾಯಂಕಾಲ ಗಂಟೆ ಇಟ್ಕೊಳ್ಳೋದು, ಅವರು ತೊಂದರೆ ಕೊಡೋದು, ಮನಸ್ಸು ನೋವು ಹಂಗೆ ಮಾಡಿದ್ರು ಅಂದ್ರೆ ಖಂಡಿತವಾಗಿ ನೀವು ನಮ್ಮ ಕೋರ್ಟ್ಗೆ ಬರಬೇಕಾಗ್ತದೆ. ಇದು ಲಾಸ್ಟಾಗಿ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ.